ಈ ದಿನದ ದೇವರ ವಾಕ್ಯ ಯೋಹಾನ 5:42 ವಚನ. ನಿಮ್ಮನ್ನು ನಾನು ಬಲ್ಲೆನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ಮಗಳೇ, ಮಗನೇ, ಭಯಪಡಬೇಡ, ನಾನು ನಿನಗಿದ್ದೇನೆ, ಏಕೆಂದರೆ ನಾನು ನಿನ್ನನ್ನು ನೋಡುವ ದೇವರಾಗಿದ್ದೇನೆ. ನಿನ್ನ ತಂದೆ ತಾಯಿಗಳು ನಿನ್ನನ್ನು ಹುಟ್ಟಿದಾಗಿನಿಂದ ನೋಡಿರಬಹುದು, ನಾನಾದರೂ ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ಪಿಂಡವಾಗಿರುವಾಗಲೇ ನಾನು ನಿನ್ನನ್ನು ನೋಡಿದೆನು, ನನ್ನ ಕಣ್ಣುಗಳು ನಿನ್ನನ್ನು ನೋಡಿದವು ಎಂಬುದಾಗಿ ಕೀರ್ತನೆ 139ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಾವು ನೋಡುತ್ತೇವೆ. ಎಂಥ ಒಳ್ಳೆಯ ದೇವರು ನಮಗಿದ್ದಾರಲ್ಲವೇ. ನಮ್ಮನ್ನು ರೂಪಿಸುವ ದೇವರು ನಮ್ಮನ್ನು ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮ ಪ್ರತಿಯೊಂದೊಂದು ಅವಶ್ಯಕತೆಗಳನ್ನು ಬಲ್ಲ. ಈ ದಿನದಲ್ಲಿ ನೀನು ಅಂದುಕೊಂಡಿರಬಹುದು, ಅಯ್ಯೋ, ನನ್ನನ್ನು ನೋಡುವವರು ಯಾರಿಲ್ಲ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ, ನನ್ನ ಕುರಿತಾಗಿ ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವವರು ಯಾರೂ ಇಲ್ಲ, ನಾನು ಬದುಕಿರುವುದು ವ್ಯರ್ಥ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬುದಾಗಿ ಮನಗುಂದಿ ನೀನು ಹೋಗಿರಬಹುದು. ಆದರೆ ನೀನು ಗರ್ಭದಲ್ಲಿ ಇರುವುದಕ್ಕಿಂತ ಮುಂಚಿತವಾಗಿ ದೇವರು ನಿಮ್ಮನ್ನು ನೋಡಿದ್ದಾರೆ. ಎಷ್ಟು ಸಂತೋಷದ ವಿಷಯವಲ್ಲವೇ. ಆದ್ದರಿಂದ ಪ್ರಿಯರೇ, ದೇವರು ಈ ದಿನದಲ್ಲಿ ನಿನ್ನನ್ನು ನೋಡಿ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ, ಮಗಳೇ, ಮಗನೇ, ನಾನು ನಿನ್ನನ್ನು ಬಲ್ಲೆನು, ಆದರೆ ನೀನು ನನ್ನನ್ನು ಬಲ್ಲೆಯಾ? ನೀನು ನನ್ನನ್ನು ತಿಳಿದುಕೊಂಡಿದ್ದೀಯಾ? ನಾನು ನಿನ್ನನ್ನು ತಿಳಿದಿದ್ದೇನೆ, ನೀನು ನನ್ನನ್ನು ತಿಳಿದಿದ್ದೀಯಾ? ನನ್ನ ಬಲವನ್ನು ನೀನು ಅರಿತುಕೊಂಡಿದ್ದೀಯಾ? ನನ್ನನ್ನು ಪ್ರೀತಿಸುತ್ತೀಯಾ ಎಂಬುದಾಗಿ ದೇವರು ನಿನ್ನನ್ನು ಕೇಳುತ್ತಿದ್ದಾರೆ. ಆತನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಆತನ ಪ್ರೀತಿ ಈ ಲೋಕದ ಜನರ ಪ್ರೀತಿಯ ಹಾಗೆ ಅಲ್ಲ. ಆತನು ನಿನ್ನನ್ನು ಶಾಶ್ವತವಾಗಿ ಪ್ರೀತಿಸುತ್ತಾನೆ. ನಿನ್ನ ಪ್ರತಿಯೊಂದೊಂದು ಅವಶ್ಯಕತೆಗಳನ್ನು ಆತನು ತಿಳಿದ ಆತನಾಗಿದ್ದಾನೆ. ಆದರೆ ನೀನು ಆತನಲ್ಲಿ, ಆತನ ಪಾದದ ಸನ್ನಿಧಾನಕ್ಕೆ ಹೋಗಿ ಆತನಿಗೆ ನಿನ್ನ ಹೃದಯಾನುಸಾರವಾಗಿ ತೆರೆದು ಆತನಲ್ಲಿ ಪ್ರಾರ್ಥಿಸುವಾಗ, ಅಪ್ಪ ತಂದೆಯೇ, ನನ್ನ ಬೇಡಿಕೆಗಳು ಹೀಗಿವೆ, ನನ್ನ ಅವಶ್ಯಕತೆಗಳು ಹೀಗಿವೆ ಎಂಬುದಾಗಿ ನೀನು ಯಾವ ರೀತಿ ನಿನ್ನ ತಂದೆಯ ಹತ್ತಿರ ಕೇಳಿಕೊಳ್ಳುತ್ತೀಯೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹತ್ತಿರ ಪ್ರಾರ್ಥಿಸುವಾಗ ಆತನು ಸರ್ವವನ್ನು ನಿನಗೆ ದಯಪಾಲಿಸ ಶಕ್ತ ದೇವರಾಗಿದ್ದಾರೆ. ನಿನಗೆ ಕೆಲಸವಿಲ್ಲವೋ, ದೇವರ ಸನ್ನಿಧಾನಕ್ಕೆ ಹೋಗು. ನಿನಗೆ ಆರೋಗ್ಯವಿಲ್ಲವೋ, ಯೇಸು ಸ್ವಾಮಿ ಹತ್ತಿರ ಕೇಳಿಕೊ. ನೀನು ಮಕ್ಕಳಿಗಾಗಿ ತವಕ ಪಡುತ್ತಿದ್ದೀಯೋ, ದೇವರ ಹತ್ತಿರ ಪ್ರಾರ್ಥಿಸು. ನಿನ್ನ ಪ್ರತಿಯೊಂದೊಂದು ಕೋರಿಕೆಗಳು ಈಡೇರಬೇಕಾಗಿದೆಯೋ, ಯೇಸು ಸ್ವಾಮಿ ಹತ್ತಿರ ಪ್ರಾರ್ಥಿಸು. ಈ ದಿನದಲ್ಲಿ ನೀನು ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ದೇವರ ಸನ್ನಿಧಾನಕ್ಕೆ ಹೋಗು. ದೇವರೇ, ನೀನು ನನ್ನನ್ನು ಬಲ್ಲೆ, ಆದರೆ ನಾನು ಈವರೆಗೂ ನಿನ್ನನ್ನು ತಿರಸ್ಕರಿಸುತ್ತಾ, ನಿನ್ನನ್ನು ಅಸಡ್ಡೆ ಮಾಡುತ್ತಾ ಬಂದಿದ್ದೇನೆ. ನನ್ನನ್ನು ಕ್ಷಮಿಸೇಸಪ್ಪ. ಇನ್ನು ಮುಂದೆಯಾದರೂ ನಾನು ನಿನಗಾಗಿ ಜೀವಿಸುತ್ತೇನೆ ಎಂಬುದಾಗಿ ಹೇಳಿ ನೀನು ದೇವರನ್ನು ಪ್ರೀತಿಸುವುದಾದರೆ ಆತನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ನಿನ್ನ ಪ್ರತಿಯೊಂದೊಂದು ಈವರೆಗೂ ಎಷ್ಟು ನೀನು ಪ್ರಯಾಸ ಪಟ್ಟರೂ ನಿನ್ನ ಕೆಲಸ ಕಾರ್ಯಗಳು ಈಡೇರಿಲ್ಲವೋ, ನೀನು ದೇವರನ್ನು ಪ್ರೀತಿಸು. ಅಪ್ಪ ತಂದೆ, ನಾನು ನಿನ್ನನ್ನು ಬಲ್ಲೆಪ್ಪ, ನೀನು ನನ್ನ ದೇವರಾಗಿದ್ದೀಯಾ, ನೀನು ನನ್ನ ತಂದೆಯಾಗಿದ್ದೀಯಾ, ನನ್ನ ಅವಶ್ಯಕತೆಗಳನ್ನು ಈಡೇರಿಸು ಎಂಬುದಾಗಿ ನೀನು ಪ್ರಾರ್ಥಿಸು. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಶಕ್ತ ದೇವರಾಗಿದ್ದಾರೆ. ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಆದ್ದರಿಂದ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದದ ಸನ್ನಿಧಾನದಲ್ಲಿ ಅಪ್ಪ ಕರ್ತನೆ, ಏಸಪ್ಪ, ನಾನು ನಿನ್ನನ್ನು ಬಲ್ಲೆ, ನೀನು ನನ್ನನ್ನು ಬಲ್ಲವನಾಗಿದ್ದುಕೊಂಡು ನನ್ನನ್ನು ಪ್ರೀತಿಸುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಎಂಬುದಾಗಿ ಹೇಳುತ್ತಾ ಇರುವಂಥ ನಿನ್ನ ಮಕ್ಕಳನ್ನು ನೀವು ಮುಟ್ರಿ ಕರ್ತರೆ. ಅವರ ಅವಶ್ಯಕತೆಗಳನ್ನು ನೀನು ಈಡೇರಿಸಪ್ಪ. ಯಾರ್ಯಾರಿಗೆ ಅಪ್ಪ ಕರ್ತನೆ ಮನೆ ಇಲ್ಲೋ ಸ್ವಾಮಿ, ಸ್ವಂತ ಮನೆಯನ್ನು ನೀನು ಅನುಗ್ರಹಿಸಿಕೊಡಪ್ಪ. ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ದಾರೋ ಕರ್ತರೆ, ಅವರಿಗೆ ಆರೋಗ್ಯದಾಯಕನಾಗಿದ್ದುಕೊಂಡು ಆರೋಗ್ಯ ಕೊಡಪ್ಪ. ಯಾರಪ್ಪ ಬಾಳ ಸಂಗಾತಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಸ್ವಾಮಿ, ಅವರನ್ನು ಸಂಸಾರಿಕರನ್ನಾಗಿ ಮಾಡಪ್ಪ. ಯಾರ್ಯಾರು ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ನಿನ್ನ ಮಕ್ಕಳ ಗರ್ಭದ್ವಾರವನ್ನು ತೆರೆಯ ಮಾಡಿ ನೀನು ತಾನೇ ಪುತ್ರ ಸಂತಾನವನ್ನು ಅನುಗ್ರಹಿಸಿಕೊಡು ನನ್ನ ದೇವರೇ. ಅಪ್ಪ, ಯಾರ್ಯಾರು ಕೆಲಸಕ್ಕಾಗಿ ಇಂಟ್ರ್ಯೂಗಾಗಿ ಹೋಗ್ತಾ ಇದ್ದಾರೋ ಅವರ ಕೆಲಸ ಕಾರ್ಯಗಳು ಈ ದಿನದಲ್ಲಿ ಸಫಲವಾಗಲಿ ಯೇಸುವಿನ ನಾಮದಲ್ಲಿ ತಂದೆ. ಅಪ್ಪ, ನೀನು ನಿನ್ನ ಮಕ್ಕಳ ಪ್ರತಿಯೊಂದೊಂದಪ್ಪ ಇಷ್ಟಾರ್ಥಗಳನ್ನು ನೆರವೇರಿಸು ರಾಜ.
ಹಾಗೆ ಮಾಡುವ ದೇವರು ನೀವಾಗಿದ್ರಿ ಸ್ತೋತ್ರ. ನಿನ್ನ ಮಕ್ಕಳು ಹೋಗುವಾಗಲೂ ಬರುವಾಗಲೂ ಅವರನ್ನು ಕಾಯ್ದು ಕಾಪಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.